ನನ್ನ ಭಾವಿ ಪತ್ನಿ ನನ್ನನ್ನು ಉದಾಹರಣೆಯಾಗಿಟ್ಟುಕೊಂಡು ತನ್ನ ಗೆಳತಿಗೆ ಸ್ಟಾಕಿಂಗ್ ಅಂದ್ರ ಪೊರ್ತ ಪಾಠ ಮಾಡಿದ್ದಾಳೆ. 3 ವರ್ಷಗಳ ಹಿಂದೆ ನಾನು ಸ್ವಿಮ್ಮಿಂಗ್ ಪೂಲ್ ಮತ್ತು ಓಡಲು ಉತ್ತಮವಾದ ದಾರಿಯಿರುವ ಒಂದು ಮನೆಗೆ ಸ್ಥಳಾಂತರಗೊಂಡೆ. ಅಲ್ಲಿ ನನಗೆ ನನ್ನ ನೆರೆಮನೆಯವಳು ಕಿಮ್ ಪರಿಚಯವಾದಳು. ಅವಳು ತುಂಬಾ ಸ್ನೇಹಪರವಾಗಿದ್ದಳು. ಬಹುಶಃ ಅತಿಯಾಗಿಯೇ ಸ್ನೇಹಪರವಾಗಿದ್ದಳು. ನಾವು ಎಲ್ಲೆಂದರಲ್ಲಿ ಪರಸ್ಪರ ಕಾಣಿಸಿಕೊಳ್ಳತೊಡಗಿದೆವು. ದಿನಸಿ ಅಂಗಡಿಯಲ್ಲಿ, ಕಾಫಿ ಶಾಪ್ನಲ್ಲಿ. ಆಮೇಲೆ ಒಂದು ದಿನ ನಾನು ಓಡುತ್ತಿದ್ದಾಗ ಅವಳು ನನ್ನನ್ನು ಕರೆದಳು. ತನ್ನ ಫೋನ್ ಕಳೆದು ಹೋಗಿದೆ ಎಂದು ಅವಳು ಹೇಳಿದಳು. ನಾನು ಸುಮಾರು 15 ನಿಮಿಷಗಳ ಕಾಲ ಅವಳಿಗೆ ಹುಡುಕಲು ಸಹಾಯ ಮಾಡಿದೆ. ಕೊನೆಗೆ ಅವಳಿಗೆ ಅದು ಸಿಕ್ಕಿತು. ಅವಳು ನನಗೆ ಮಧ್ಯಾಹ್ನದ ಊಟದ ಮೂಲಕ ಧನ್ಯವಾದ ತಿಳಿಸಿದಳು. ನಂತರ ನಾವು ಡೇಟಿಂಗ್ ಆರಂಭಿಸಿದೆವು. ಈಗಿನ ವಿಷಯಕ್ಕೆ ಬರೋಣ. ನಾವು ನಿಶ್ಚಿತವಾಗಿದ್ದೇವೆ ಮತ್ತು ಜೊತೆಯಾಗಿ ವಾಸಿಸುತ್ತಿದ್ದೇವೆ. ಆದರೆ ಕಳೆದ ತಿಂಗಳು ನಾನು ಒಂದು ಸಂಭಾಷಣೆಯನ್ನು ಆಕಸ್ಮಿಕವಾಗಿ ಕೇಳಿಸಿಕೊಂಡೆ. ಕಿಮ್ನ ಗೆಳತಿ ತನ್ನನ್ನು ವಂಚಿಸಿದ ಪ್ರಾಕ್ತನ ಪ್ರಿಯಕರನ ಬಗ್ಗೆ ದೂರು ನೀಡುತ್ತಿದ್ದಳು ಮತ್ತು ತನಗೆ ಒಬ್ಬ ಒಳ್ಳೆಯವನನ್ನು ಸ್ಟಾಕಿಂಗ್ ಮಾಡಬೇಕೆಂದು ಹೇಳುತ್ತಿದ್ದಳು. ಕಿಮ್ ನಗುತ್ತಾ, ನಾನು ನಿನಗೆ ಸ್ಟಾಕಿಂಗ್ ಅಂದ್ರ ಪೊರ್ತ ಕೋರ್ಸ್ ಕಲಿಸುತ್ತೇನೆ ಎಂದಳು. ನನ್ನ ದಿನಚರಿಯನ್ನು ಅವಳು ಹೇಗೆ ಗಮನಿಸುತ್ತಿದ್ದಳು ಮತ್ತು ನಾನು ಎಲ್ಲಿದ್ದೆನೋ ಅಲ್ಲಿಗೆ ಸರಿಯಾಗಿ ಹೇಗೆ ಬರುತ್ತಿದ್ದಳು ಎಂಬುದನ್ನು ಅವಳು ವಿವರಿಸಿದಳು. ಆ ಕಳೆದುಹೋದ ಫೋನ್ ಘಟನೆಯೇ. ಅದು ಅವಳ ತಂಗಿಯ ಜೊತೆ ಯೋಜಿಸಿದ ಒಂದು ನಾಟಕವಾಗಿತ್ತು. ನಾನು ಅವಳನ್ನು ಪ್ರಶ್ನಿಸಿದಾಗ ಅವಳು ಅದನ್ನು ಕೇವಲ ಒಂದು ತಮಾಷೆ ಎಂದು ಹೇಳಿಬಿಟ್ಟಳು. ಅವಳಿಗೆ ಇದರಲ್ಲಿ ಯಾವುದೇ ತಪ್ಪು ಕಾಣಿಸುತ್ತಿಲ್ಲ. ಆದರೆ ಈಗ ನಮ್ಮ ಸಂಬಂಧದ ಬಗ್ಗೆಯೇ ನನಗೆ ಅನುಮಾನಗಳು ಶುರುವಾಗಿವೆ.